ಧಾರವಾಡದಿಂದ ಕಿತ್ತೂರು ಮೂಲಕ ಹಾದು ಮುಂದೆ ಬೆಳಗಾವಿಗೆ ಸಂಪರ್ಕ ಕಲ್ಪಿಸುವ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಅಸ್ತು ಎಂದಿತ್ತು. ಈ ಹಿಂದೆ ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದ ಸುರೇಶ್ ಅಂಗಡಿ ಅವರೇ ಈ ರೈಲು ಮಾರ್ಗ ಮಾಡಲು ಮುಂದಾಗಿದ್ದರು. ಆದರೆ ಅದು ಇನ್ನೂ ಕೂಡ ಈಡೇರಿಲ್ಲ. ಇದು ಈ ಭಾಗದ ಜನರ ಬಹುದಿನದ ಬೇಡಿಕೆ ಕೂಡ ಆಗಿದೆ. ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದ ಸುರೇಶ್ ಅಂಗಡಿ ಅವರು ಇದ್ದಾಗಲೇ ಧಾರವಾಡ ಬೆಳಗಾವಿ ರೈಲು ಮಾರ್ಗ ನಿರ್ಮಾಣಕ್ಕೆ ಕಾಲ ಕೂಡಿ ಬಂದಿತ್ತು. ಆದರೆ ಧಾರವಾಡದ ಚಿಕ್ಕಮಲ್ಲಿಗವಾಡ, ಮುಮ್ಮಿಗಟ್ಟಿ ಹಾಗೂ ಬೇಲೂರು ರೈತರು ಈ ರೈಲು ಮಾರ್ಗಕ್ಕೆ ಇದೀಗ ಭೂಮಿ ಕೊಡಲು ನಿರಾಕರಿಸುತ್ತಿದ್ದಾರೆ. ನಮ್ಮ ಯಾತ್ರಿ ಕರ್ನಾಟಕದ ನಂಬರ್ 1 ಮೊಬಿಲಿಟಿ ಆಪ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಲೇ ಡೌನ್ಲೋಡ್ ಮಾಡಿ. ಈಗಾಗಲೇ ತಮ್ಮ ಭೂಮಿಯನ್ನು ಐಐಟಿ, ಕೈಗಾರಿಕಾ ಪ್ರದೇಶ ಹಾಗೂ ಇತರ ಬಳಕೆಗಾಗಿ ನೀಡಿದ್ದು, ಇರುವ ತುಂಡು ಭೂಮಿಯನ್ನು ರೈಲು ಮಾರ್ಗಕ್ಕೆ ಕೊಟ್ಟುಬಿಟ್ರೆ ನಮಗೆ ಭೂಮಿಗೆ ಉಳಿಯೋದಿಲ್ಲ ಅನ್ನೋದು ರೈತರ ಅಭಿಪ್ರಾಯ. ಈ ರೈಲು ಮಾಡಲೇಬೇಕಾದರೆ ಮಾರ್ಗವನ್ನು ಬದಲಿಸಿ ಹಾಕಬಹುದು. ಆದರೆ ರೈಲು ಮಾರ್ಗ ಬದಲಿಸಲು ರೈಲ್ವೆ ಇಲಾಖೆ ಒಪ್ತಾ ಇಲ್ಲ. ಈಗಾಗಲೇ ಕೆಲ ಕೈಗಾರಿಕೆಗಳು ರೈಲು ಮಾರ್ಗ ಮಧ್ಯದಲ್ಲಿ ಬಂದಿರುವ ಕಾರಣ ರೈಲ್ವೆ ಇಲಾಖೆ ಒಮ್ಮೆ ಮಾರ್ಗ ಬದಲಾವಣೆ ಮಾಡಿದೆ. ಈಗ ಮತ್ತೊಮ್ಮೆ ಮಾರ್ಗ ಬದಲಾವಣೆ ಮಾಡಲು ಒಪ್ಪುತ್ತಿಲ್ಲ. ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಲ್ಲಿಯ ರೈತರ ಮನವೊಲಿಸಿ ಬೇರೆ ಕಡೆಯಿಂದ ರೈಲು ಮಾರ್ಗ ತೆಗೆದುಕೊಂಡು ಹೋಗಬೇಕು ಅಂದ್ರೆ ರೈಲ್ವೆ ಇಲಾಖೆ ಅದಕ್ಕೂ ಒಪ್ಪಿಗೆ ಸೂಚಿಸುತ್ತಿಲ್ಲ. ಅವೈಜ್ಞಾನಿಕವಾದಂಥ ಸಂಪೂರ್ಣ ರೈಲ್ವೆ ಮಾರ್ಗ, ಇದರಿಂದ ಸಾವಿರಾರು ಕೋಟಿ ಸರ್ಕಾರದ ಹಣ ಪೂಲ್ ಆಗ್ತಾ ಇದೆ ಮತ್ತು ರೈತರ ಸಣ್ಣ ಪುಟ್ಟ ಬೆಳೆಗಳಿರ್ತಕ್ಕಂಥ ಆ ಜಮೀನು ಕೂಡ ವ್ಯರ್ಥ ಆಗ್ತಾ ಇದೆ. ಅದಕ್ಕೆ ನಮ್ಮ ಬೇಡಿಕೆ ಏನಂದ್ರೆ ಸಂಪೂರ್ಣವಾಗಿ ಅವೈಜ್ಞಾನಿಕ ರೈಲ್ವೆ ಮಾರ್ಗವನ್ನು ವೈಜ್ಞಾನಿಕವಾಗಿ ಉನ್ನತ ತಜ್ಞರಿಂದ ಕರೆಸಿ ಆ ತಜ್ಞರ ಮೂಲಕ ಹೊಸ ಮಾರ್ಗವನ್ನು ರಚನೆ ಮಾಡಬೇಕಂತ ಈ ಮೂಲಕ ಸರ್ಕಾರನ ಆಗ್ರಹಿಸ್ತಾ ಇದ್ದೆವು. ಇದು ಚಿಕ್ಕಮಲ್ಲಿವಾಡದಿಂದ ಬೆಳಗಾವಿ ಕಿತ್ತೂರುವರೆಗೂ ಆಗಿದೆ. ಬದಲಾವಣೆ ಅಂದ್ರೆ ನಾವೇನಂತೇವು, ಇದು ನ್ಯಾಷನಲ್ ರೋಡಿಗೆ ಹತ್ತಿರ ಇದೆ, ಅಲ್ಲಿ ಕಮರ್ಷಿಯಲ್ ಇದೆ, ಸರ್ಕಾರದ ಬಿಲ್ಡಿಂಗ್ಗಳದಾವ, ಉನ್ನತವಾದ ಇಂಡಸ್ಟ್ರಿ ಕಟ್ಟಡಗಳದಾವ. ನೀವು ಬೇಕಾದ್ರೆ ಮಾಧ್ಯಮದವ್ರ ಮುಖಾಂತರ ನಾವು ತೋರಿಸ್ತೇವೆ. 6 ರಸ್ತೆಗಳದಾವ, 100 ಮೀಟರ್ದು 6 ರಸ್ತೆಗಳದಾವ. ಆ ರಸ್ತೆಗಳ ಮೇಲೆಲ್ಲ ಬ್ರಿಡ್ಜ್ ಮಾಡೋಕ್ಕೆ ಸಾಧ್ಯ ಇದನ್ನ ಇಲ್ಲ. ಅದಕ್ಕೆ ನಾವೇಳ್ತೇವೆ, ಹಿಂದ್ಗಡೆ ಹಾಕ್ರಿ, ಇನ್ನೊಂದು ಸ್ವಲ್ಪ ಇಂಡಸ್ಟ್ರಿಯಲ್ ಬಾರ್ಡರ್ ಏರಿಯಾಗೆ ಹಾಕ್ರಿ, ಅಲ್ಲಿಂದ ಮುಂದೆ ಹೋಗಿರಿ ಅಂತ ನಮ್ಮ ಉದ್ದೇಶ. ಇಂಡಸ್ಟ್ರಿ ಒಳಗೆ 7 ರಸ್ತೆ 6 ರಸ್ತೆ ಏನು ಬರ್ತಾವಲ್ಲ, ಅವು 100 ಮೀಟರ್ ರಸ್ತೆ ಅದಾವ, ದೊಡ್ಡ ದೊಡ್ಡ ಲಾರಿಗಳು ಬರ್ತಾವೆ. ಅಲ್ಲಿ 6-7 ರೈಲ್ವೆ ಬ್ರಿಡ್ಜ್ ಮಾಡುವಂಥ ಅವಶ್ಯಕತೆ ಏನಿದೆ? ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡುವಂಥ ಅವಶ್ಯಕತೆ ಇಲ್ಲ. ಮಾರ್ಗವನ್ನು ಹಿಂದ್ಗಡೆ ಎತ್ಕೊಂಡೋಗಿ ಆ ಮೂಲಕ ಕಿತ್ತೂರು ಮುಟ್ಟಿಸಿದ್ರೆ ಎಲ್ಲ ರೈತರಿಗೂ ಅನುಕೂಲ ಆಗ್ತೈತಿ, ಇಂಡಸ್ಟ್ರಿ ಅವರಿಗೂ ಅನುಕೂಲ ಆಗ್ತೈತಿ. ಇನ್ನು ರೈಲು ಮಾರ್ಗ ನಿರ್ಮಾಣ ಆಗಬೇಕಾದ್ರೆ ರೈತರು ಭೂಮಿ ಕೊಡಲೇಬೇಕು. ರೈತರಿಗೆ ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟು ಭೂಮಿ ಸ್ವಾಧೀನಪಡಿಸಿಕೊಂಡು ಕೇಂದ್ರಕ್ಕೆ ಹಸ್ತಾಂತರಿಸಿದರೆ ಮಾತ್ರ ರೈಲು ಮಾರ್ಗ ಸರಳವಾಗಿ ಆಗಲಿದೆ. ಈ ಸಂಬಂಧ ರಾಜ್ಯ ಸರ್ಕಾರ 42 ಎಕರೆ ಜಮೀನು ರೈಲ್ವೆ ಇಲಾಖೆಗೆ ಕೊಡಬೇಕು. ಅದರಲ್ಲಿ ಚಿಕ್ಕಮಲ್ಲಿಗವಾಡ, ಬೇಲೂರು, ಕೋಟೂರು, ವೆಂಕಟಾಪುರ ಸೇರಿ ಹಲವು ರೈತರ ಜಮೀನು ಈ ಯೋಜನೆಗೆ ಹೊರಟಿದೆ. ಈ ಹಿಂದೆ ಜಿಲ್ಲಾಧಿಕಾರಿ ಮೂಲಕ ರೈತರ ಮನವೊಲಿಸಿ ಜಮೀನು ಪಡೆಯಲು ಮುಂದಾದರೂ ಜಮೀನು ಹೊಂದಾಣಿಕೆ ಆಗಿರಲಿಲ್ಲ. ಸರ್ಕಾರ ಕೊಡುವ ಬೆಲೆಗೆ ರೈತರು ಒಪ್ಪುತ್ತಿಲ್ಲ. ಹೀಗಾಗಿ ಮಾರ್ಗ ಬದಲಾವಣೆ ಮಾಡಿ ರೈತರ ಜಮೀನು ಪಡೆದರೂ ಕೂಡ ಆ ರೈತರಿಗೆ ಇಂದಿನ ಬೆಲೆಯನ್ನೇ ನಿಗದಿ ಮಾಡಬೇಕು ಎಂಬ ಒತ್ತಾಯವು ರೈತರದ್ದಾಗಿದೆ. ಚಾಲೂ ಮಾಡಿ ಇವಾಗಲೇ 1 ವರ್ಷದ ಮೇಲಾಯ್ತು. ಇಲ್ಲಿವರೆಗೂ ಯಾವುದೇ ಒಂದು ಸ್ಪೆಷಲ್ ಡಿಸಿ ಅವರು ಕರೆಸಿ ರೇಟ್ ಫಿಕ್ಸೇಷನ್ಗೆ ಒಮ್ಮೆ ಕರೆಸಿದ್ರೆ ನಮ್ಮನ್ನು ಎಲ್ಲ ಹಳ್ಳಿ ರೈತರದು ಕೂಡಿದ್ರೆ ಏನಾಯ್ತು, ನಮ್ಮ ರೇಟಿಗೆ ಅವರು ಏನು ಒಪ್ಪಿಗಿಲ್ಲ, ಅವ್ರ ರೇಟಿಗೇನ ನಾವು ಒಪ್ಕೋಬೇಕಾಗೈತೆ. ಆ ಪರಿಸ್ಥಿತಿ ಬಂದೈತಿ. ಈಗ ಮತ್ತೇನಾಗಿದೆ, ಇಲ್ಲಿಂದ ಚಿಕ್ಕಮಲ್ಲಿಗವಾಡು, ಮುಮ್ಮಿಗಟ್ಟಿ, ಬೇಲೂರು, ಹೆಗ್ಗೇರಿ, ಕೋಟೂರು, ಶಿಂಗ್ನಳ್ಳಿ, ಬೋಗೂರು, ಹಳತೆಗೂರು, ಇದು ಧಾರವಾಡ ಡಿಸ್ಟಿಕ್ ಸಂಬಂಧಪಟ್ಟ ಏರಿಯಾ. ಅಲ್ಲಿಂದ ಕಿತ್ತೂರು ಟು ಬೆಳಗಾವಿ ಅಲ್ಲಿ ಮಠ ಇದು ರೈಲ್ವೇದ ಇದನ್ನು ಎಕ್ವಿಜಿಷನ್ ಮಾಡಿದಾರೆ. ಅವ್ರು ಮಾಡಿದ್ರೆ ಏನೈತಿ, ಅಲ್ಲಿ ಒಂದೊಂದು ಏರಿಯಾ ವೈಸ್ ರೇಟ್ ಮಾಡಿದಾರೆ. ಆ ರೇಟ್ ಫಿಕ್ಸೇಷನ್ಗೆ ಅಂತ ರೈತರದೇ ಏನು ಅಹವಾಲುಗಳು ಏನು ಕೇಳಿಲ್ಲ. ನಾವು ಅರ್ಜಿನೂ ಕೊಟ್ಟೇವಿ, ಅದಕ್ಕೆ ತಕರಾರು ಕೊಟ್ಟು ಅವ್ರು ರೇಟ್ ಫಿಕ್ಸೇಷನ್ ಮಾಡಿದ್ದಕ್ಕೆ. ಅದಕ್ಕಾಗಿ ನಮ್ಮ ರೇಟ್ ಏನು ಇದನ್ನು ಮಾಡಿಲ್ಲ. ಈಗ ನಮಗೇನೈತಿ, ಇಲ್ಲೇ ಬೇಲೂರು ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಐತಿ, ಅಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಅದಾವ. ರೋಡ್ ಬಾಜು ಏನು ತೊಗೊಂಡಿದ್ದಾರೆ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಹೊಂಟಾವ. ದುಡ್ಡು ಅಲ್ಲಿಂದ ಸಿಕ್ಕಾಪಟ್ಟಿ ಹಾಳು ಆಕೈತಿ. ಅದನ್ನು ಬೇರೆ ಕಡೆಯಿಂದ ಏನು ತೊಗೊಂಡಿದಾರಲ್ಲ, ಆ ಲೈನಿಗೇನು ಸ್ವಾಮಿಗಳು ಹೇಳಿದ್ರು ಆ ಬೇರೆ ಕಡೆಯಿಂದ ಆ ಲೈನ್ ಕೊಡ್ಬೇಕಂತೇಳಿ, ಅದನ್ನೊಮ್ಮೆ ಇವರು ಇದನ್ನು ನಕ್ಷೆನೂ ಮಾಡ್ಕೊಂಡು ಬಂದಿದ್ರು. ಅದನ್ನು ಈಗ ಆಗಬೇಕಾಗಿದ್ರಿ, ರೈತರನ್ನ ಕರೆದ ಇನ್ನೊಮ್ಮೆ ಮೀಟಿಂಗ್ ಮಾಡಿ ಈಗ ಮಾರ್ಗ ಬದಲಾವಣೆನೂ ಮಾಡಬೇಕು
ಮತ್ತು ಹೊಳ್ಳಿ ರೇಟ್ ಫಿಕ್ಸೇಷನ್ ಅದು ಇನ್ನೊಮ್ಮೆ ಕರೆದಕ್ಕೆ ಯಾರು ನಮಗೆ ರೈತರಿಗೆ ಅನುಕೂಲ ಆಗುವಂಥ ರೈತರಿಗೂ ತೊಂದರೆ ಆಗೈತೆ ರೀ. ರೈತರಿಗೆ ಹೆಂಗೆ ತೊಂದರೆ ಆಗೈತೆ ಅಂದ್ರೆ ಇರೋದು 2 ಎಕರೆ ಜಮೀನು ನಡಕ್ಕೆ ಹೋಗಿಬಿಟ್ರೆ ಆಚೆ ಕಡೆನೂ ಒಂದು 10 ಗುಂಟೆ ಉಳಿತು, ಈಚೆ ಕಡೆನೂ ಒಂದು 10 ಗುಂಟೆ ಉಳಿತು. ರೈತರು ಏನು ಮಾಡ್ಬೇಕ್ರಿ? ಪರಿಸ್ಥಿತಿ ಏನಾಗೈತೆ ರೈತರ ನೀವೇ ಹೇಳ್ರಿ. ಧಾರವಾಡ ಬೆಳಗಾವಿ ರೈಲು ಮಾರ್ಗಕ್ಕೆ ಇಲ್ಲಿ ಒಂದಿಲ್ಲೊಂದು ತಾಂತ್ರಿಕ ಸಮಸ್ಯೆಗಳು ಎದುರಾಗ್ತಾ ಇದೆ. ಇದರಿಂದ ಈ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ರೈತರು ಭೂಮಿ ಕೊಡಲು ನಿರಾಕರಿಸ್ತಾ ಇರೋದು, ಕೇಂದ್ರ ಸರ್ಕಾರ ರೈಲ್ವೆ ಮಾರ್ಗ ಬದಲಿಸದೇ ಇರುವುದು, ಇವೆಲ್ಲ ಈ ಯೋಜನೆಯ ವಿಳಂಬಕ್ಕೆ ಕಾರಣವಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜಂಟಿಯಾಗಿಯೇ ಈ ಸಮಸ್ಯೆ ಬಗೆಹರಿಸಿ ರೈಲು ಮಾರ್ಗ ಸರಳ ಆಗುವಂತೆ ಮಾಡಬೇಕಾಗಿದೆ. ಪ್ರವೀಣ್ ಓಂಕಾರಿ, ಪಬ್ಲಿಕ್ ನೆಕ್ಸ್ಟ್, ಧಾರವಾಡ.